ನಮಸ್ಕಾರ ವೀಕ್ಷಕರೇ, ಜನ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೋಲಾರ ತಾಲೂಕು ಮಟ್ಟಿಹಾಳ ಗ್ರಾಮದಲ್ಲಿ ದಲಿತ ಮನೆಗಳನ್ನು ತೆರವುಗೊಳಿಸಿ ಇದನ್ನು ಖಂಡಿಸಿ ಡಿಎಸ್ಎಸ್ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಈ ಹೋರಾಟಕ್ಕೆ ಭೀಮರಾಜ ಸೇನೆಯ ರಾಜ್ಯಾಧ್ಯಕ್ಷರಾದ ಶಿವು ನಾಟಿಕರ್ ಬೆಂಬಲವನ್ನು ಘೋಷಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಚರ್ಚೆ ಮಾಡಿ ಆ ಕುಟುಂಬಕ್ಕೆ ಪರಿಹಾರ ಸಿಗುವವರೆಗೂ ಈ ಹೋರಾಟ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಮತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಲಾಯಿತು. ವಿಜಯಪುರ ಜಿಲ್ಲಾ ವರದಿಗಾರರು ಶಿವಾನಂದ್ ಶರ್ಮಾ, ಜನ ಟಿವಿ ಕನ್ನಡ ನ್ಯೂಸ್ ಚಾನಲ್, ವಿಜಯಪುರ. ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾರೆ ಸರ್? ಪಬ್ಲಿಕ್ ಸರ್ವೆಂಟು ಅಥವಾ ಏನು ವ್ಯಕ್ತಿಗೆ ಯಾರೋ ಒಬ್ರು ನೌಕರರು ಸರ. ಪ್ರತಿ ಈ ದೇಶದೊಳಗೆ ಪ್ರತಿ ಒಂದು ಊರಾಗೂ ಅವ್ರಿಗೆ ಆದಂಥ ಅವ್ರವ್ರ ಘನತೆ ಗೌರವದಾಗಿರ್ತಾರೆ, ಅವ್ರು ಪಾಳೆಗಾರಿಕೆ ಮಾಡೇ ಮಾಡ್ತಾರೆ. ನೀವು ಯಾರಿಗೆ ಹೆದರಂತ ಕೆಲಸದೇನು? ಸರ್ಕಾರ ನಿಮಗೆ ಕಾನೂನು ಚೌಕಟ್ಟೊಳಗೆ ನಿಮ್ಗೆ ಸರ್ಕಾರ ನೌಕರಿ ಕೊಟ್ಟದ, ಯಾರಿಗೆ ಹೆದರಂತ ಅವಶ್ಯಕತೆ ಇಲ್ಲ. ಎಷ್ಟು ದಿನ ಅಂತ ಹೆದರದ್ರಿ? ಏನ್ ನೀವೇನು ಅವ್ರ ನೌಕರರಿದ್ದೀರಿ, ಸರ್ಕಾರ ನಿಮ್ಗೆ ಕರೆಕ್ಟಾಗಿ ಇದು ಮಾಡಿರ್ತದ. ಯಾಕಂತ ಏನು ಹೆದರದ ಏನು ಕೆಲಸದ್ರಿ? ನಿಮಗೆ ಆಗಿರ್ತಕ್ಕಂಥ ಕಾನೂನು ಚೌಕಟ್ಟೊಳಗೆ ನಿಮ್ಗೆ ಸೆಕ್ಷನ್ಗಳು ಕೊಟ್ಟನ. ನೀವು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ನಿಮ್ಗೆ ಸರ್ಕಾರ ನಿಮಗೆ ನೇಮಿಸಿದ್ರಿ ಸರ್. ಯಾರೋ ಒಬ್ಬ ಗೌಡಿಕೆ ಮಾಡೋರಿಗೆ, ಯಾರೋ ಒಬ್ರು ಪಾಳೆಗಾರಿಕೆ ಮಾಡೋ ಕೆಲಸ ಮಾಡಕ್ಕಲ್ರಿ. ನಮ್ಮಂತ ಬಡ ಕುಟುಂಬದವ್ರಿಗೆ ನೀವು ನ್ಯಾಯ ಕೊಡೋದ್ರಲ್ಲಿ ನಿಮ್ಗೆ ಸಂವಿಧಾನದೊಳಗೆ ನಿಮ್ಗೆ ನೌಕರಿ ಕೊಟ್ಟದ. ಅವ್ರು ಆರಾಮಾಗಿ ಮುಗೋತಾರ್ರಿ ಒಂದು ರೂಮ್ನಾಗ ಹೋಗಿ. ನಾವೇನ್ ಮಾಡಮ್ರಿ? ನಮ್ಮ ನೋಡ್ರಿ, ನಮ್ಮ ಮಕ್ಕಳುಗಳೆಲ್ಲ ಇಲ್ಲೆಲ್ಲ ಬಿದ್ದಾವ. ಅವ್ರ ಪರಿಸ್ಥಿತಿ ಏನು ನಮ್ದು ಜನ ಅರ್ಥ ಮಾಡ್ಕೋರಿ. ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನದಲ್ಲಿ ಸ್ಮರಿಸುತ್ತಾ ಇಂದು ಬಿಜಾಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಟ್ಟಿಹಾಳ ಅಂತಕ್ಕಂಥ ಗ್ರಾಮದಲ್ಲಿ ಇವತ್ತು ದಲಿತರ ಒಂದು ಕುಟುಂಬಗಳನ್ನು ಬೀದಿಗೆ ಬಂದು ಒಂದು